ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ಹರಿ. ಮಂಡಿ ನೋವು ಇಂದಿನ ದಿನಗಳಲ್ಲಿ ಸಾಮಾನ್ಯ ಸಮಸ್ಯೆಯಾಗಿದ್ದು, ಇದನ್ನು ಸರಿಯಾದ ವ್ಯಾಯಾಮ, ಆಹಾರ, ಔಷಧಿ, ಮನೆಮದ್ದುಗಳ ಮೂಲಕ ಕಡಿಮೆ ಮಾಡಿಕೊಳ್ಳಬಹುದರ ಜೊತೆಗೆ ಸಕಾರಾತ್ಮಕ ದೃಢೀಕರಣ ಧ್ಯಾನ ಮಾಡುವುದರಿಂದ ಮಂಡಿ ನೋವಿನ ಸುಧಾರಣೆಯನ್ನು ತರಲು ಈ ದಿನ ಪ್ರಯತ್ನ ಮಾಡೋಣ. ಆರಾಮವಾಗಿ ಕುಳಿತುಕೊಳ್ಳಿ ಅಥವಾ ಮಲಗಿಕೊಳ್ಳಬಹುದು. ನಿಮ್ಮ ದೇಹವನ್ನು ಸಡಿಲಗೊಳಿಸಿ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಒಂದು ಆಳವಾದ ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಧಾನವಾಗಿ ಹೊರಬಿಡಿ. ಮತ್ತೊಮ್ಮೆ ಆಳವಾಗಿ ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಧಾನವಾಗಿ ಹೊರಬಿಡಿ. ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ. ಉಸಿರು ಒಳಗೆ ಬರುತ್ತಿರುವುದನ್ನು ನೀವು ಅನುಭವಿಸಿ. ಹೊರಗೆ ಹೋಗುವುದನ್ನು ಗಮನಿಸಿ. ಪ್ರತಿ ಉಸಿರಾಟದೊಂದಿಗೆ ನಿಮ್ಮ ದೇಹವು ಶಾಂತವಾಗುತ್ತಿದೆ. ನಿಮ್ಮ ಮನಸ್ಸು ನಿಧಾನವಾಗಿ ನಿಶ್ಚಲವಾಗುತ್ತಿದೆ. ಈಗ ನಿಮ್ಮ ಗಮನವನ್ನು ನಿಮ್ಮ ಮೊಣಕಾಲುಗಳ ಕಡೆಗೆ ಕರೆದೊಯ್ಯಿರಿ. ಅಲ್ಲಿ ಇರುವ ಯಾವುದೇ ಒತ್ತಡ ಅಥವಾ ನೋವನ್ನು ಗಮನಿಸಿ. ಈ ಭಾಗದಲ್ಲಿ ಮೃದುವಾದ ಬಂಗಾರದ ಬಣ್ಣದ ಬೆಳಕು ಹರಿಯುತ್ತಿರುವಂತೆ ಕಲ್ಪನೆ ಮಾಡಿಕೊಳ್ಳಿ. ಆ ಬೆಳಕು ನಿಮ್ಮ ಮೊಣಕಾಲುಗಳನ್ನು ಮೃದುವಾಗಿ ಸ್ಪರ್ಶಿಸುತ್ತಿದೆ. ಪ್ರತಿ ಉಸಿರಿನೊಂದಿಗೆ ಆ ಬಂಗಾರದ ಬೆಳಕು ಇನ್ನಷ್ಟು ಪ್ರಕಾಶಮಾನವಾಗುತ್ತಿದೆ. ನೋವನ್ನು ನಿಧಾನವಾಗಿ ನಿವಾರಿಸುತ್ತಿದೆ. ಉಸಿರು ಒಳಗೆ ಎಳೆದುಕೊಳ್ಳುವಾಗ ಮೊಣಕಾಲಿಗೆ ಶಕ್ತಿ ತುಂಬುತ್ತಿದೆ. ಉಸಿರು ಹೊರಗೆ ಹಾಕುವಾಗ ನೋವು ಹೊರಗೆ ಹೋಗುತ್ತಿದೆ. ಈ ಮಾತುಗಳನ್ನು ಮನಸ್ಸಿನಲ್ಲಿ ಅಥವಾ ನಿಧಾನವಾಗಿ ಪುನರಾವರ್ತಿಸಿ. ನನ್ನ ಮೊಣಕಾಲುಗಳಲ್ಲಿ ಶಕ್ತಿ ಮತ್ತು ಸ್ಥಿರತೆ ಇದೆ. ನನ್ನ ಮೊಣಕಾಲುಗಳಲ್ಲಿ ಶಕ್ತಿ ಮತ್ತು ಸ್ಥಿರತೆ ಇದೆ. ನನ್ನ ಮೊಣಕಾಲುಗಳಲ್ಲಿ ಶಕ್ತಿ ಮತ್ತು ಸ್ಥಿರತೆ ಇದೆ. ನನ್ನ ಮೊಣಕಾಲುಗಳು ಬಲವಾಗುತ್ತಿವೆ. ನನ್ನ ಮೊಣಕಾಲುಗಳು ಬಲವಾಗುತ್ತಿವೆ. ನನ್ನ ಮೊಣಕಾಲುಗಳು ಬಲವಾಗುತ್ತಿವೆ. ನಾನು ಸುಲಭವಾಗಿ ಮತ್ತು ಆರಾಮವಾಗಿ ಚಲಿಸುತ್ತಿದ್ದೇನೆ. ನಾನು ಸುಲಭವಾಗಿ ಮತ್ತು ಆರಾಮವಾಗಿ ಚಲಿಸುತ್ತಿದ್ದೇನೆ. ನಾನು ಸುಲಭವಾಗಿ ಮತ್ತು ಆರಾಮವಾಗಿ ಚಲಿಸುತ್ತಿದ್ದೇನೆ. ನನ್ನ ದೇಹವು ಸ್ವಾಭಾವಿಕವಾಗಿ ಗುಣಮುಖವಾಗುತ್ತಿದೆ. ನನ್ನ ದೇಹವು ಸ್ವಾಭಾವಿಕವಾಗಿ ಗುಣಮುಖವಾಗುತ್ತಿದೆ. ನನ್ನ ದೇಹವು ಸ್ವಾಭಾವಿಕವಾಗಿ ಗುಣಮುಖವಾಗುತ್ತಿದೆ. ಇನ್ನೊಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಬಿಡಿ. ನಿಮ್ಮ ದೇಹದಲ್ಲಿ ಈಗಿರುವ ಆರಾಮವನ್ನು ಅನುಭವಿಸಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನೀವು ಈಗ ಆರೋಗ್ಯದಿಂದ ಇದ್ದೀರಾ. ನೀವು ಈಗ ಆರೋಗ್ಯದಿಂದ ಇದ್ದೀರಾ. ನೀವು ಈಗ ಆರೋಗ್ಯದಿಂದ ಇದ್ದೀರಾ. ಪ್ರತಿನಿತ್ಯ ಮನಸ್ಸಿಗೆ ಔಷಧಿಯಂತಿರುವ
ಈ ಸಕಾರಾತ್ಮಕ ಧ್ಯಾನವನ್ನು ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಧನ್ಯವಾದಗಳು.